ನಮಸ್ಕಾರ. ನಾನು ಲೀಲಾ ಮಣ್ಣಾಲ. ಇವತ್ತು ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ, ಮಾತನಾಡೋಣ ಅಂಥೇಳಿ ನಾನು ಬಂದಿದ್ದೇನೆ. ನಮ್ಮ ಮನಸ್ಸು ನಮ್ಮ ಮನಸ್ಸು ಮತ್ತು ದೇಹ. ಬಹುಶಃ ಮನಸ್ಸು ಮತ್ತು ದೇಹದ ಬಗ್ಗೆ ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ವೈದ್ಯರು ಹೇಳಬೇಕು, ಮನಃಶಾಸ್ತ್ರಜ್ಞರು ಹೇಳಬೇಕೋ ಏನೋ, ಅಥವಾ ಅವರು ಕೂಡ ಸಂಪೂರ್ಣವಾಗಿ ಹೇಳಲಾರರು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮದೇ ಆದಂಥ ಒಂದು ದೃಷ್ಟಿಯಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ತಿಳಿದುಕೊಂಡಿರುತ್ತೇವೆ, ಹೌದಾ? ಈಗ ಎಷ್ಟೋ ಸಲ ನಾನು ಜನ ಹೇಳೋದನ್ನು ಕೇಳಿದ್ದೇನೆ. ನಮ್ಮ ಒಟ್ಟಿಗೆ ಇರುವವರು, ಇತರರು ಏನಂತ ಹೇಳಿದ್ರೆ, ನನ್ನ ಮೂಡ್ ಸರಿ ಇಲ್ಲ ಈಗ, ಅಥವಾ ಹಾಗೆ ಅವರು ಹೇಳದೇನೆ ಒಂದೊಂದು ಸಲ ತುಂಬ ಖುಷಿಯಾಗಿ ಇರ್ತಾರೆ, ಇನ್ನು ಕೆಲವು ಸಲ ಉದಾಸವಾಗಿ ಯಾರ ಜೊತೆಗೂ ಸೇರುವುದು ಬೇಡ ಎನ್ನುವಂಥ ಸ್ಥಿತಿಯಲ್ಲಿ ಅವರು ಇರ್ತಾರೆ. ನಮ್ಮನ್ನು ಸೇರಿಸ್ಕೊಂಡು ನಾವು ಹೇಳ್ಬೋದು. ಎಷ್ಟೋ ಸರಿ ನೀವು ಅಂದ್ಕೊಂಡಿರ್ಬೋದು, ಛೇ, ಎಲ್ಲ ಜನರು ಎಷ್ಟು ಸಂತೋಷವಾಗಿದ್ದಾರೆ, ನಗ್ತಾ ಇದ್ದಾರೆ, ನನಗೆ ಮಾತ್ರ ಈ ಕಷ್ಟ, ನನಗೆ ಮಾತ್ರ ಈ ದುಃಖ. ಖಂಡಿತ ಹಾಗನ್ಕೋಬೇಡಿ. ನೀವೊಂದು ಗಾದೆ ಮಾತನ್ನು ಕೇಳಿದ್ದೀರಿ ಅಲ್ವೇ? ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತಾ ಕಷ್ಟ ಅಂತ. ಪಾಪ, ಮರದ ಕಷ್ಟ ಮನುಷ್ಯರಿಗೇನು ಗೊತ್ತು? ಆದರೂ ಕೂಡ ಮನುಷ್ಯರಿಗೆ ಯೋಚನಾ ಶಕ್ತಿ ಹೆಚ್ಚು ಅಲ್ವಾ? ಹಾಗಾಗಿ ಈ ಸಂವೇದನಾಶೀಲತೆಯಿಂದಾಗಿ ಕೆಲವು ಸಲ ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚು ಯೋಚನೆ ಮಾಡ್ತಾನ ಏನೋ ಅಲ್ವಾ? ಒಂದು ವಿಚಾರ ಹೇಳ್ತೀನಿ ಕೇಳಿ. ಗೊತ್ತೇ ಇರುತ್ತೆ ನಿಮಗೆ, ನಮಗೆ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ನಾವು ಚಿಕ್ಕಂದಿನಲ್ಲೇ ಕೇಳಿದ್ದೇವೆ, ಪಾಠ ಕೇಳಿದ್ದೇವೆ, ಹೌದಲ್ವೇ? ಈಗ ಯಾವುದೇ ಒಂದು ಘನ ವಸ್ತು ಹೀಗೆ ಬೀಳಿಸಿದ್ರೆ ಅದು ಮೇಲಕ್ಕೆ ಬೀಳಲೇಬೇಕು, ಹೌದಲ್ವಾ? ಯಾಕೆಂತ ಹೇಳಿದ್ರೆ ಭೂಮಿಗೆ ಆ ರೀತಿಯ ಗುರುತ್ವಾಕರ್ಷಣ ಶಕ್ತಿ ಇದೆ. ಆದರೆ ನಮ್ಮ ಮನಸ್ಸು ಹಾಗಲ್ಲ. ನಮ್ಮ ಮನಸ್ಸಿನ ಅಧೀನದಲ್ಲಿ ಇರುವ ಹಾಗೆ ನಾವು ನೋಡ್ಕೋಬೇಕು. ಆ ರೀತಿಯ ಒಂದು ತರಬೇತಿಯನ್ನು ನಾವು ಮನಸ್ಸಿಗೆ ಕೊಟ್ಟಿರಬೇಕು. ಹೀಗಾಗಿ ನಮ್ಮ ಮನಸ್ಸು ಹೀಗೆ ಕೆಳಗೆ ಬೀಳುವಂಥ ಸ್ಥಿತಿ ಇದ್ದಾಗ ಕೂಡ ನಾವು ಅದನ್ನು ಬೀಳುವುದಕ್ಕೆ ಬಿಡಬಾರದು. ಅದು ನಮ್ಮ ಕೈಯಲ್ಲೇ ಇದೆ. ಯಾಕೆ ಅಂತ ಹೇಳಿದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಮೀರಿದ ಒಂದು ಶಕ್ತಿ ನಮ್ಮ ಮನಸ್ಸಿಗೆ ಇದೆ ಎನ್ನುವುದು ನಮ್ಮ ಅನುಭವಕ್ಕೆ ಬಂದಿದೆ, ಹೌದಲ್ವೇ? ಹಾಗಾಗಿ ನಾವು ಒಂದು ವಿಚಾರವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು. ಏನಂತ ಹೇಳಿದ್ರೆ, ನಮ್ಮ ನಿಜವಾದ ಗುರಿ ಏನು, ಜೀವನದ ಗುರಿ ಏನು? ಇದು ಮೊದಲಿಂದ ಹೇಳ್ತಾ ಇದ್ದೀರಲ್ಲ ನೀವು, ಒಬ್ಬೊಬ್ಬರದ್ದು ಒಂದೊಂದು ಜೀವನದ ಗುರಿ ಇರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಲ್ವ? ಇರಬಹುದು. ಆದರೆ ನಾನು ಇಲ್ಲಿ ಹೇಳ್ತಾ ಇರೋದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥ ಗುರಿ ಅಂತ ಹೇಳಿದ್ರೆ, ನಾನು ಸಂತೋಷವಾಗಿರಬೇಕು, ನಾನು ಆನಂದವಾಗಿರಬೇಕು, ಹೌದಾ? ನಾನು ಆನಂದವಾಗಿ ಇರಬೇಕಾದ್ರೆ ನಾನು ಏನು ಮಾಡಬೇಕು? ನನಗೆ ಅದು ಒಂದು ದೀರ್ಘಕಾಲದ ಆನಂದ, ಸಂತೋಷ ಆಗಿರ್ಬೇಕಾ, ಅಥವಾ ಈ ಕ್ಷಣಕ್ಕೆ ಸಿಕ್ಕಿದ್ರೆ ಸಾಕಾ? ಏನೋ ಒಂದು ಸಿಹಿ ತಿಂಡಿಯನ್ನು ನಾನು ಗಬಗಬನೆ ತಿಂದಾಗ ಒಂದು ಕ್ಷಣಕ್ಕೆ ಬರುವ ಸಂತೋಷವನ್ನೇ ನಾನು ಸಂತೋಷ ಅಂತ ಅಂದುಕೊಂಡಿದ್ದೀನ? ಅಥವಾ ನಾನು ಯಾವ ಆಹಾರ ಸೇವನೆಯಿಂದ ಸಂತೋಷವನ್ನು ಪಡ್ಕೊಳ್ತಾ ಇದ್ದೇನೆ, ಹಾಗೆ ನನ್ನ ದೇಹದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುತ್ತಾ ಇದ್ದೇನೆ, ಅದರಿಂದ ನನ್ನ ಮನಸ್ಸಿಗೆ ಹೆಚ್ಚು ಸಂತೋಷ ಆಗ್ತಾ ಇದೆಯಾ? ಯಾವ ಆಹಾರವನ್ನು ಯಾವ ಸಮಯದಲ್ಲಿ ನಾನು ಸೇವಿಸಿದರೆ ನನ್ನ ಮನಸ್ಸು ಸ್ವಲ್ಪ ಹಗುರವಾಗಿ ಇರ್ತದೆ? ಯಾಕೆಂತೇಳಿದ್ರೆ ಈ ದೇಹ ಇದ್ರೆ ಮನಸ್ಸು ಅಲ್ವಾ? ದೇಹ ಹಗುರವಾಗಿದ್ರೆ ಮಾತ್ರ ಮನಸ್ಸು ಹಗುರವಾಗಿರ್ಲಿಕ್ಕೆ ಸಾಧ್ಯ. ಹಾಗಾದರೆ ಅದಾಯಿತು, ಆಹಾರವನ್ನು ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೊಳ್ಬೇಕು ಎನ್ನುವುದೊಂದು ಆಯಿತು. ಹಾಗೆ ನಾನು ಸಂತೋಷವಾಗಿರ್ಬೇಕಾದ್ರೆ, ಆನಂದವಾಗಿರ್ಬೇಕಾದ್ರೆ ಏನು ಮಾಡಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡಿ ಅದನ್ನು ತಿಳ್ಕೊಂಡಿರ್ಬೇಕು.
ನನಗೆ ಒಂದು ಪುಸ್ತಕ ಓದಿದಾಗ ಸಂತೋಷ ಸಿಗ್ಬೋದು, ಅಥವಾ ದೂರ ನಡಿಗೆ ಮಾಡಿದಾಗ ನನಗೆ ಸಂತೋಷ ಸಿಗ್ಬೋದು, ಯೋಗಾಭ್ಯಾಸ ಮಾಡಿದಾಗ, ಸಂಗೀತ ಹೇಳಿದಾಗ ಸಂತೋಷ ಸಿಗ್ಬೋದು. ಹೀಗೆ ಪ್ರತಿಯೊಬ್ಬರು ಕೂಡ ನನ್ನ ಕೆಲಸ ಏನು, ನನ್ನ ಕರ್ತವ್ಯ ಏನು, ನನ್ನ ಹವ್ಯಾಸ ಏನು, ಯಾವುದರಿಂದ ನನಗೆ ಸಂತೋಷ ಸಿಗುತ್ತೆ ಎನ್ನುವುದನ್ನು ತಿಳಿದುಕೊಂಡಿರಬೇಕು. ಆ ರೀತಿಯಾಗಿ ಮಾಡಿ ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು. ಪ್ರತಿಯೊಂದಕ್ಕೂ ನಾನೇ ಕಾರಣ ಅಂತ ತಿಳ್ಕೋಬಾರ್ದು. ನನ್ನ ಮಕ್ಕಳು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ನನ್ನ ತಂದೆ ತಾಯಿ ಹಾಗೆ, ನನ್ನ ವಿದ್ಯಾರ್ಥಿಗಳು ಹೀಗೆ. ಬೇಡ. ಎಲ್ಲ ಜವಾಬ್ದಾರಿಯನ್ನು ನಾವು ಯಾಕೆ ತಲೆಗೆ ತೆಗೆದುಕೊಳ್ಳೋಣ? ನಮ್ಮ ಕರ್ತವ್ಯ ಏನಿದೆ ಅದು ಮಾಡುವ. ಆಮೇಲೆ ಅದು ನನ್ನ ಕೈಯಲ್ಲಿ ಇಲ್ಲ. ಏನು ಪ್ರತಿಫಲ ಅಥವಾ ಅವರು ಇವರು ನಮಗೆ ಸಂಬಂಧಪಟ್ಟವರು ಹೇಗೆ ಇದ್ದಾರೆ ಅದು ನಮ್ಮ ಹತೋಟಿಯಲ್ಲಿ ಇಲ್ಲ ಅಲ್ವೇ? ಹಾಗಾಗಿ ತೀರಾ ಅನಗತ್ಯವಾಗಿ ಇಂಥ ವಿಚಾರಗಳಿಗೆ ಚಿಂತೆ ಬಿಡಿ. ಹಾಗಾದರೆ ಚಿಂತೆ ಬಿಡಬೇಕು ಅಂತ ಹೇಳಿದ್ರೆ, ಹೀಗೆ ಸುಮ್ಮನೆ ನಾನು ಕೂತಾಗ ನನಗೆ ಚಿಂತೆ ಬರುತ್ತೆ ಅಂತ ಆದರೆ, ನಿಮ್ಮ ಚಿಂತೆಯನ್ನು ಹೋಗಲಾಡಿಸುವ ನಿಮ್ಮ ಹವ್ಯಾಸ ಏನಿದೆ, ನಿಮ್ಮ ಕೆಲಸ ಏನಿದೆ ಅದನ್ನು ನೋಡಿ. ಹೌದಲ್ವಾ? ನಾನು ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ವಿಚಾರ ಮಾಡಬೇಕಾಗಿದೆ. ನಮ್ಮ ಮನೆಯನ್ನು, ವಸ್ತುಗಳನ್ನು ಓರಣವಾಗಿ ಇಡುವುದೇ ನಮ್ಮ ಸಂತೋಷ ಇರ್ಬೋದು. ಹಾಗೆ ಮಾಡೋಣ. ಹೌದಲ್ವೇ? ಯಾವ ರೀತಿ ನಮಗೆ ಆನಂದವಾಗಿ ಇರಲಿಕ್ಕೆ ಸಾಧ್ಯ ಇದೆ ಅಂದರೆ, ನಮ್ಮ ಸಂತೋಷ ಇತರರ ಸಂತೋಷಕ್ಕೆ ಅಡ್ಡಿ ಬರಬಾರ್ದು. ಹಾಗೆ ಹೇಳುವ ಅವಶ್ಯಕತೆ ಇಲ್ಲ ನಾನು. ಏಕೆ ಗೊತ್ತಾ? ನೀವೇ ಅದನ್ನು ಪರಿಶೀಲಿಸಿ ನೋಡಿ. ನಾವು ಇನ್ನು ಇತರರ ಸಂತೋಷಕ್ಕೆ ಕಾರಣರಾದರೆ ಮಾತ್ರ ನಮ್ಮ ಸಂತೋಷವೂ ಕೂಡ ಹೆಚ್ಚುವಂಥದ್ದು. ನನಗೆ ಇನ್ನೊಬ್ಬರ ಜೊತೆಗೆ ಸೇರಲಿಕ್ಕೆ ಮನಸ್ಸಿಲ್ಲ ಅಂತ ಅಂದುಕೊಳ್ಬೇಡಿ. ಕೆಲವು ಸಲ ಏಕಾಂತ ಎಲ್ಲರಿಗೂ ಬೇಕಾಗ್ತದೆ, ಅವರಿಗೆ ಇವರಿಗೆ ಅಂತೇಳಿ ಅಲ್ಲ. ಕೆಲವು ಸಲ ಎಲ್ಲರೊಟ್ಟಿಗೆ ನಾವು ಬೆರೆತು ಇರಲಿಕ್ಕೆ ಕೂಡ ನಮಗೆ ಸಂತೋಷ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ ಒಂದ್ಸಲ, ನಿನಗೆ ಮನೆಯ ಬಾಗಿಲಿಂದ ಹೊರಗೆ ಬಂದಾಗ ನಗು ನಗುತ್ತಾ ಇತರರೊಡನೆ ಒಡನಾಡುವುದಕ್ಕೆ ಸಾಧ್ಯವಿಲ್ಲವಾದರೆ ನೀನು ಯಾಕೆ ಹೊರಗೆ ಬರುತ್ತಿ ಅಂತೇಳಿ. ಅಂದರೆ ಅದರ ಅರ್ಥ ಹೊರಗೆ ಬರಬೇಡ ಅಂತ ಅಲ್ಲ. ಹೊರಗೆ ಬರುವಾಗ ನೀನು ನಿನ್ನ ಮನಸ್ಥಿತಿಯನ್ನು ಚೆನ್ನಾಗಿ ಇಟ್ಟುಕೋ. ಹಾಗೆ ನಿನ್ನ ಸಂತೋಷ ಉಂಟು ಮಾಡುವಂಥ ಒಂದು ಮನಸ್ಥಿತಿ ಮುಖದಲ್ಲಿ ಪ್ರತಿಫಲಿಸಲಿ, ಅದು ಇತರರಿಗೂ ಸಂತೋಷ ಹಂಚಲಿ ಎನ್ನುವುದು ಆ ಮಾತಿನ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿರೋದು. ಹೀಗೆ ನಾವೇನು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ನಾನು ಆನಂದವಾಗಿರಬೇಕು. ನಾನು ಒಂದು 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ನನಗೆ ಲವಲವಿಕೆ ಉಂಟಾಗುತ್ತದೆ, ಮನಸ್ಸು ಸಂತೋಷವಾಗಿರ್ತದೆ. ಪರಿಶೀಲಿಸಿ. ನಾನು ಚೆನ್ನಾಗಿ ನನ್ನ ದೇಹಕ್ಕೆ ವ್ಯಾಯಾಮವನ್ನು ನೀಡಿದಾಗ, ಯೋಗಾಭ್ಯಾಸ ಮಾಡಿದಾಗ ಆವಾಗ ನನಗೆ ಸಂತೋಷವೇ. ಈಗಾಗಲೇ ನಾನು ಹೇಳಿದೆ, ಇದನ್ನು ನಾವು ಕಂಡು ಹುಡುಕಬೇಕು. ಮತ್ತು ಖಂಡಿತವಾಗಿ ಎಲ್ಲರಿಗೂ ಕೂಡ ಆನಂದ ಎನ್ನುವುದು ಇನ್ನೊಬ್ಬರ ಆನಂದದಲ್ಲೇ ಸಿಗುವಂಥದ್ದು, ಸಂತೋಷದಲ್ಲೇ ಸಿಗುವಂಥದ್ದು. ಇನ್ನೊಬ್ಬರನ್ನು ದಂಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅಥವಾ ಏನೋ ಒಂದು ಇರ್ತಾರಲ್ವ, ಆ ರೀತಿಯ ಜನರು ಕೂಡ ಇರ್ತಾರೆ. ಆದರೆ ಅವರು ಸಂತೋಷವಾಗಿದ್ದಾರಾ? ಖಂಡಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಆತಂಕದಲ್ಲಿ ಅವರು ಇದ್ದೇ ಇರ್ತಾರೆ ಎನ್ನುವುದು ನನ್ನ ನಂಬಿಕೆ. ಹಾಗಿದ್ರೆ ಮನಸ್ಥಿತಿಯನ್ನು ನಾನು ಸದಾಕಾಲ ಚೆನ್ನಾಗಿ ಇಟ್ಟುಕೊಳ್ಬೇಕು. ನನಗೆ ಮೂಡಿಲ್ಲ, ನನ್ನ ಮನಸ್ಥಿತಿ ಸರಿ ಇಲ್ಲ ಅಂತೇಳಿ ಸುಮ್ಮನೆ ಸಮಯವನ್ನು ಕೊಲ್ಲುವುದು ಬೇಡ, ವ್ಯರ್ಥ ಮಾಡುವುದು ಬೇಡ. ನಾವು ಸುಮ್ಮನೆ ಅನಗತ್ಯವಾಗಿ ದುಃಖಿಸುವುದು ಬೇಡ. ಹೌದಲ್ವಾ? ವಿಚಾರ ಮಾಡಿ ನಿಮಗೆ ಏನನ್ನಿಸುತ್ತೆ ಯೋಚನೆ ಮಾಡಿ. ಮತ್ತೆ ಇಂದಿನಿಂದಲೇ ಅದನ್ನು ಅಳವಡಿಸುವುದಕ್ಕೆ ಶುರು ಮಾಡಿ. ಇಂದಿನಿಂದಲೇ 2 ದಿನ ಈಗಾಗಲೇ ಆಯಿತು. ಯಾವುದು 2025ನೇ ಇಸವಿ ಇನ್ನೂ ಕೂಡ ಇದೆಯಲ್ಲ. ಈ ವರ್ಷ ದಿನದಲ್ಲಿ ಎಷ್ಟು ಹೊತ್ತು ನನ್ನ ಮೂಡ್ ಚೆನ್ನಾಗಿತ್ತು, ಎಷ್ಟು ಹೊತ್ತು ನನ್ನ ಮೂಡ್ ಚೆನ್ನಾಗಿರಲಿಲ್ಲ
ಎನ್ನುವುದನ್ನು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಒಂದು ಡೈರಿ ಇಟ್ಕೊಳ್ಳಿ. ವರ್ಷದ ಕೊನೆಗೆ ನೋಡಿ, ಇಲ್ಲ ನನ್ನ ಮೂಡ್ ಯಾವಾಗಲೂ ನಾನು ಚೆನ್ನಾಗಿ ಇಟ್ಟುಕೊಳ್ಬೇಕು, ಸುಮ್ಮನೆ ನಾನು ಚಿಂತೆ ಮಾಡಬಾರ್ದು, ಎಲ್ಲ ಜವಾಬ್ದಾರಿಯನ್ನು ನನ್ನ ತಲೆಗೆ ಹಾಕ್ಕೊಳ್ಬಾರ್ದು, ನನ್ನ ಕರ್ತವ್ಯ ನಾನು ಮಾಡಬೇಕು, ನನ್ನ ಮಕ್ಕಳಿಗ, ತಂದೆ ತಾಯಿಗ, ಸ್ನೇಹಿತರಿಗ, ಅಥವಾ ನನ್ನ ವಿದ್ಯಾರ್ಥಿಗಳಿಗ, ಅಥವಾ ಇನ್ನು ಯಾವ ಉದ್ಯೋಗದಲ್ಲಿ ಇದ್ದಾರೆ ಅವರ ಸಹೋದ್ಯೋಗಿಗಳಾಗಲಿ, ಅಥವಾ ಅವರ ಏನು ಹೇಳೋದು ಅವರ ಮುತುವರ್ಜಿಯಲ್ಲಿರುವವರು, ಹೌದಲ್ವಾ? ಹೀಗೆ ನನ್ನ ಕರ್ತವ್ಯ ಮಾಡಿದ್ದೇನೆ ಅನ್ನುವಾಗ ಒಂದು ಸಮಾಧಾನ ಖಂಡಿತ ಎಲ್ರಿಗೂ ಬಂದೇ ಬರುತ್ತೆ. ಹಾಗಾಗಿ ಇನ್ನು ಹೆಚ್ಚು ಉದ್ದ ಹೇಳುವುದಿಲ್ಲ ನಾನು. ನಮ್ಮ ಕರ್ತವ್ಯ ಮಾಡೋಣ, ಮತ್ತೆ ನಮ್ಮ ಮನಸ್ಥಿತಿಯನ್ನು ಯಾವಾಗಲೂ ಚೆನ್ನಾಗಿ ಇಟ್ಕೊಳ್ಳೋಣ ಸದಾ ಕಾಲ. ಮೂಡಿಲ್ಲ ಏನೋ ಮಾತೇ ಬೇಡ. ಸರಿನಾ? ಒಪ್ಕೊಂಡ್ರ? ಇಷ್ಟು ಹೊತ್ತು ನನ್ನೊಂದಿಗಿದ್ದು ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಶುಭವಾಗಲಿ. ನಿಮ್ಮ ಮನಸ್ಥಿತಿ ಯಾವಾಗಲೂ ಚೆನ್ನಾಗಿರಲಿ, ಸಂತೋಷವಾಗಿರಿ, ನಗುತ್ತಾ ಇರಿ. ಗಂಭೀರವಾಗಿದ್ದಾಗಲೂ ಮನದೊಳಗೆ, ಹೃದಯದೊಳಗೆ ಆನಂದವನ್ನು ತುಂಬಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.